ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದನ್ ಕುತ್ತಿಗೆಯಲ್ಲಿರೋ ತಾಲಿನ ಕಿತ್ತಾಕಿದ್ದನ್ನ ನೋಡಿ ಸುಮಿತ್ರಂಗೆ ತುಂಬ ಕೋಪ ಬಂದಿರುತ್ತೆ. ಬಂದ್ಬಿಟ್ಟು ಜ್ಯೋತಿಕನ ಕೆನೆಗೆ ಸರಿಯಾಗಿ ಬಾರಿಸ್ತಾಳೆ. ಬಾರಿಸಾದ್ಮೇಲೆ ಎಂಥ ಕೆಲಸ ಮಾಡಿದೆ ನೀನು, ಹೋಗಿ ಶಾರದನ್ ಕುತ್ತಿಗೆಯಲ್ಲಿರೋ ತಾಲಿನ ಕಿತ್ತಾಕದೆಯಾ, ಇಂಥ ನೀಚ ಕೆಲಸ ಮಾಡೋದಕ್ಕೆ ನಿನ್ಗೆ ಹೆಂಗೆ ಮನಸ್ಸು ಬಂತು, ತಾಲಿಗೆ ಎಷ್ಟು ಬೆಲೆ ಇದೆ ಅಂತ ನಿನಗೆ ಗೊತ್ತಿದ್ಯಾ, ತಾಲಿನ ಯಾರು ಕಿತ್ತಾಕ್ತಾರೇನೆ, ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಹೇಳಿ ಕೆನೆಗೆ ಬಾರಿಸಿರ್ತಾರೆ. ಹೆಂಡ್ತಿ ಅಂದರೆ ಈ ಮನೇಲಿ ಏನೇ ಕೇರ್ಲೆಸ್ ಇರ್ಬೋದು, ಆದರೆ ನನ್ನ ಹೆಂಡ್ತಿ ತಾಲಿ ಕಿತ್ತಾಕೋ ಅಂತ ರೈಟ್ಸ್ ಯಾರು ಕೊಟ್ಟಿದ್ದು ಇವಳಿಗೆ? ಇವಳು ಮಾತಲ್ಲಿರಬೇಕು, ಮಾತಲ್ಲಿ ಮಾತಾಡೋದು ಬಿಟ್ಬಿಟ್ಟು ತಾಲಿನ ಯಾಕೆ ಕಿತ್ತಾಕೋದ್ಲು? ಅವಳು ತಾಲಿನ ಕಿತ್ತಾಕ್ಬಿಟ್ಟು ಹಿಂಗೆ ಬಿಸಾಕ್ತಾಳಲ್ಲ, ಇದ್ರ ಅರ್ಥ ಏನು? ಇವಳು ಈಗ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀರಾ? ಏನಾಗಿದೆ ನಿಮಗೆಲ್ಲ ಅಂತ ಹೇಳ್ತಿರ್ತಾರೆ. ತಾತ ಹೇಳ್ತಾರೆ, ಇಲ್ಲ ಸಿದ್ದು, ಇವಳಿಗೆ ಶಾರದನ್ ಕೂತ್ಕೆಲಿರೋ ತಾಲಿನ ಕಿತ್ತಾಕ್ಬಾರ್ದಾಗಿತ್ತು. ಜ್ಯೋತಿಕಾ ತುಂಬ ದೊಡ್ಡ ತಪ್ಪು ಮಾಡಿದ್ದಾಳೆ, ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿರ್ತಾರೆ. ಈಗ ಕ್ಷಮೆ ಕೇಳಿದ್ರೆ ಎಲ್ಲ ಸರಿಯಾಗ್ಬಿಡೋಲ್ಲ. ಹೀಗೆ ಅದರದ್ದೇ ಆದ ಬೆಲೆ ಇದೆ. ಇವತ್ತು ಭೀಮನ ಅಮಾವಾಸ್ಯೆ, ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಶಾರದವರು ಎಷ್ಟು ಖುಷಿಯಾಗಿದ್ದರು. ಅಂಥದ್ರಲ್ಲಿ ಮಾತು ಬೆಳೆಸ್ಬಿಟ್ಟು ಈ ಜ್ಯೋತಿಕಾ ತಾಲಿ ಕಿತ್ತಾಕ್ಬಿಟ್ಲಲ್ಲ, ಇದು ಸರಿನಾ? ಇದು ನ್ಯಾಯನಾ? ಇಲ್ಲಿ ಎಷ್ಟೊಂದು ಜನ ತಿಳಿದವ್ರು ಇದ್ದೀರಾ. ನೀವು ತಿಳಿದವ್ರು ಇಷ್ಟು ಜನ ಇದ್ರೂ ನಿಮ್ಮ ಕಣ್ಮುಂದೆ ಇಷ್ಟದೆಲ್ಲ ನಡೀತಾ ಇದ್ರು ನೀವು ಸುಮ್ಮನೆ ಇದ್ರಿ. ಈ ಮನೇಲಿ ನೀವು ಸುಮ್ಮನೆ ಇದ್ರಿ ಅಂದರೆ ನಮ್ಗೆ ಅಷ್ಟೂ ವ್ಯಾಲ್ಯೂ ಇಲ್ವಾ? ನಾವು ಅಷ್ಟೊಂದು ಕೇವಲ ಆಗ್ಬಿಟ್ವಾ ನಿಮ್ಮ ಕಣ್ಣಿಗೆ ಅಂತ ಕೇಳ್ತಾ ಇರ್ತಾನೆ. ದಶರಥ ಹೇಳ್ತಾನೆ, ನಿನಗೆ ಶಾರದನ್ ತಾಲಿ ಕಿತ್ತಾಕೋ ರೈಟ್ಸ್ನ ಯಾರು ಕೊಟ್ಟಿದ್ದು? ತಾಲಿ ಬೆಲೆ ಏನು ಅಂತ ನಿನ್ಗೇನಾದರೂ ಗೊತ್ತಿದೆಯಾ? ತಾಲಿನ ಒಂದು ಹೆಣ್ಣಿನ ಕುತ್ತಿಗೆಗೆ ಗಂಡ ಕಟ್ತಿದ್ದಂಗೆ ಅವರು ನನ್ನೋರು, ಅಲ್ಲಿ ಒಂದು ಸಂಬಂಧಗಳು ಸ್ಟಾರ್ಟ್ ಆಗುತ್ತೆ. ಒಂದು ಹೆಣ್ಣಾದವಳು ತಾಲಿಗೆ ಎಷ್ಟು ಬೆಲೆ ಕೊಡ್ತಾಳೆ ಅಂತ ತಾಲಿನ ಕಿತ್ತಾಕಿ ನೀನು ತುಂಬ ದೊಡ್ಡದು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿರ್ತಾರೆ. ಏನು ನಂದೇ ಎಲ್ಲ ತಪ್ಪು ಅಂತ ಎಲ್ಲರೂ ಹೇಳ್ತಿದ್ದೀರಲ್ಲ, ಅವಳು ನಂಗೆ ಎಷ್ಟು ಪ್ರವೋಕ್ ಮಾಡಿದ್ಲು ಅಂತ ಗೊತ್ತಿದೆಯಾ? ನನಗೆ ತಾಲಿ ಭಾಗ್ಯನೇ ಇಲ್ವಂತೆ, ನನಗೆ ಒಂದು ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ಲು ಅಂತ ಹೇಳ್ತಿರ್ತಾಳೆ. ಅವಾಗ ಅವಳು ಏನೇ ಮಾತಾಡಿದ್ರು ನೀನು ಆ ಥರ ಮಾಡಬಾರ್ದಾಗಿತ್ತು ನೀನು ತಾಲಿ ಕಿತ್ತಿದ್ದು ಮಹಾಪಾಪ ಅಂತ ದಶರಥ ಹೇಳ್ತಿರ್ತಾರೆ. ಮಮ್ಮ, ನೀವ್ಯಾಕೆ ಸುಮ್ಮನೆ ಇದ್ದೀರಾ? ನೀವು ಏನಾರು ಹೇಳಿ, ನೀವು ಸುಮ್ಮನೆ ಇದ್ದರೆ ಚೆನ್ನಾಗಿರೋದಿಲ್ಲ. ನೀವು ಏನಾರು ಹೇಳಿ, ಎಷ್ಟೇ ಆದರೂ ಅವಳು ನಿಮ್ಮ ಮುದ್ದಿನ ಮಗಳಲ್ವಾ, ಅವಳ ಮೇಲೆ ನಿಮ್ಮ ಪ್ರೀತಿ ಇದ್ದೇ ಇರುತ್ತೆ. ಅವಳ ಪರವಾಗಿ ನೀವಾದರೂ ಏನಾರು ಹೇಳಿ ಅಂತ ಜ್ಯೋತಿಕಾ ಸುಮಿತ್ರಂಗೆ ಹೇಳ್ತಿರ್ತಾಳೆ. ನೋಡು ನೀನು ಏನೇ ನಿಮ್ಮ ಮಧ್ಯ ಭಿನ್ನಾಭಿಪ್ರಾಯಗಳಿರಲಿ, ಆದರೆ ತಾಲಿನ ಕಿತ್ತಾಕಿದ್ದು ತುಂಬ ದೊಡ್ಡ ತಪ್ಪು. ಇದನ್ನು ಯಾರೂ ಒಪ್ಪುವಂಥದ್ದಲ್ಲ, ಇದನ್ನು ನೀವು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇರ್ತಾರೆ ಸುಮಿತ್ರಾ. ಜ್ಯೋತಿಕಾ ಅವ್ರ ಗ್ರಾನಿಗೆ ಹೇಳ್ತಾಳೆ, ಗ್ರಾನಿ ನೀವು ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ, ನೀವು ನಂಗೆ ಸಪೋರ್ಟ್ ಮಾಡೋದಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಪಾರಿಜಾತ ಹೇಳ್ತಾಳೆ, ಇವಳು ತುಂಬ ಮನ್ಸಿಗೆ ನೋಯಿಸಿರ್ತಾಳೆ, ನಮ್ಮ ಸುಮ್ಮನೆ ಇರೋಳಲ್ಲ, ಇವಳು ಕೋಪ ಬರ್ಸಿ ಏನಾರ ಮಾತಾಡಿರ್ತಾಳೆ, ಅದಕ್ಕೆ ಕೋಪ ಬಂದು ಅವಳು ತಾಳಿ ಕಿತ್ತಾಕಿರ್ತಾಳೆ ಅಷ್ಟೇ, ನನ್ನ ಮೊಮ್ಮಗಳು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ತಾತ ಬೈತಾರೆ, ಏಯ್ ಬಾಯಿ ಮುಚ್ಚು, ನಿನಗೇನಾರು ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಸಗಣಿ ತುಂಬಿದೆಯೋ? ಒಂದು ಹೆಣ್ಣಿಗೆ ತಾಲಿ ಅನ್ನೋದು ವೆರಿ ಇಂಪಾರ್ಟೆಂಟು. ಅವಳು ಕುತ್ಕಲಿರೋ ತಾಲಿನ ಯಾವಾಗ ಗೊತ್ತಾ ಕಿತ್ತಾಕೋದು? ಅವಳು ಗಂಡ ಸತ್ತೋದಾಗ ಮಾತ್ರ. ಅವಳು ಗಂಡ ಇರುವಾಗ ಅವಳಿಗೆ ತಾಲಿಂಗ್ ಕೇಳೋದು ಮಹಾಪಾಪ. ಇದನ್ನು ಯಾರೂ ಒಪ್ಪೋದಿಲ್ಲ, ಇದು ಮಹಾ ಅಪರಾಧ. ಇದನ್ನು ಹೋಗಿ ನೀನು ನನ್ನ ಮೊಮ್ಮಗಳು ಏನು ಮಾಡಿಲ್ಲ ಅಂತ ಅವಳ ಪರವಾಗಿ ಮಾತಾಡಿ ಅವಳನ್ನ ಹಾಳು ಮಾಡ್ತಾ ಇದೆಯಾ? ನಿನ್ನ ಬುದ್ಧಿಯಿಂದನೇ ಅವಳನ್ನ ಹಾಳು ಮಾಡಿರೋದು. ಅವಳು ಇವತ್ತು ಇಷ್ಟು ಹಾಳಾಗೋದಕ್ಕೆ ನೀನೇ ಕಾರಣ ಅಂತ ಬೈತಾ ಇರ್ತಾರೆ. ಹೌದು ಅಪ್ಪ, ನೀವು ಕರೆಕ್ಟಾಗಿ ಹೇಳಿದ್ರಿ, ನೀವು ಹೇಳ್ದಂಗೆ ಅದು ತಾಲಿನ ಕಿತ್ತಾಕ್ಬಾರ್ದಾಗಿತ್ತು. ಇದೊಂದು ತಪ್ಪನ್ನು ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಲು ಅಂತ ದಶರಥನು ಹೇಳ್ತಾ ಇರ್ತಾನೆ. ಆವಾಗ ಶಾರದಾ ಹೇಳ್ತಾಳೆ, ಸರ್ ಇವಾಗ ಏನೂ ಆಗೋದಿಲ್ಲ, ನೀವು ದೇವ್ರ ಮುಂದೆ ನನ್ನ ಕತ್ತಿಗೆ ನೀವೇ ಕಟ್ಬಿಡಿ, ಆವಾಗ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಹೆಂಗೆ ಸರಿಯೋಗುತ್ತೆ ಶಾರದವ್ರೆ? ಅದೆಲ್ಲ ಸಾಧ್ಯನೇ ಇಲ್ಲ. ಇವ್ರುಗಳಿಗೆಲ್ಲ ಯಾವತ್ತೂ ಬುದ್ಧಿ ಬರೋದಿಲ್ಲ. ನನ್ನ ಹೆಂಡತಿ ಕುತ್ಕಲ್ಲಿರೋ ತಾಳಿ ಕಿತ್ತಾಕಿದ್ದಾರೆ, ನನಗೆ ಇದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಆಯಿತು ಕಣಪ್ಪ, ನಿನ್ಗೇನು ಬೇಕು ಹೇಳು, ಇವಾಗ ನನ್ನ ಮೊಮ್ಮಗಳು ತಪ್ಪು ಮಾಡಿಬಿಟ್ಟಿದ್ದಾಳೆ, ಇದನ್ನು ಸರಿ ಮಾಡಬೇಕಾಗಿರೋದು ನನ್ನ ಕರ್ತವ್ಯ, ನಿನ್ಗೇನು ಬೇಕು ಹೇಳು, ನೀನು ಕೇಳಿದ್ದು ನಾನು ನಡೆಸ್ಕೊಡ್ತೀನಿ, ಇದಕ್ಕೆ ನಾನು ಮಾತು ಕೊಡ್ತಾ ಇದ್ದೀನಿ ಅಂತ ತಾತ ಹೇಳ್ತಾರೆ. ಪಾಪ ವಿಮಲ ಹೇಳ್ತಾಳೆ, ನನ್ನ ಸೊಸೆ ಈ ಮನೆಯಲ್ಲಿ ಕೆಲಸದವಳಾಗಿರೋದಕ್ಕೆ ಒಪ್ಕೊಂಡಿದ್ದೇನೆ, ದೊಡ್ಡ ವಿಷಯ. ಅವಳು ತುಂಬ ದೊಡ್ಡ ಮನ್ಸು ಮಾಡಿ ಈ ಮನೇಲಿ ಇರೋದಕ್ಕೆ ಅಂತ ಒಪ್ಕೊಂಡ್ಳು. ಆದರೆ ನಾವು ಈ ಮನೇಲಿ ಇರೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ನಾನು ನನ್ನ ಸೊಸೆನ ಮಗನ ಒಪ್ಪಿಸಿ ನಾನು ಈ ಮನೆ ಕರ್ಕೊಬಂದಿದ್ದಕ್ಕೆ ತುಂಬ ಒಳ್ಳೆ ಮರ್ಯಾದೆನ ಕೊಟ್ಬಿಟ್ರೆ, ಈ ಮನೆಗೆ ಬರಬಾರ್ದಾಗಿತ್ತು. ನಾವು ಈ ಮನೆಗೆ ಬಂದಿದ್ದಕ್ಕೆ ನಮಗೆ 3 ಕಾಸಿನ ಬೆಲೆ ಇಲ್ಲ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ರಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಅವಾಗ ಯಾಕಮ್ಮ ಆ ಥರ ಮಾತಾಡ್ತೀಯಾ? ನೀನು ನನ್ನ ಮುದ್ದಿನ ಮಗಳು, ನೀನು ನನ್ನ ಜೊತೆನೇ ಇರಬೇಕು. ಮನೇಲಿ ಏನೋ ಅವಘಡ ಆಗೋಗ್ಬಿಟ್ಟಿದೆ, ಇದನ್ನು ಸರಿ ಮಾಡೋಣ, ಸುಮ್ಮನೆ ಇರು, ಅಳ್ಬೇಡ
ಸಮಾಧಾನ ಮಾಡ್ತಿರ್ತಾರೆ. ಆವಾಗ ದಶರಥ ಹೇಳ್ತಾನೆ, "ಹೇಳ್ ಸಿದ್ದು, ನಿನ್ನ ಪರವಾಗಿ ಏನಾಗಬೇಕು ಅಂತ ಹೇಳು, ನಾವು ಅದನ್ನು ಮನೇಲಿ ನಡೆಸ್ಕೊಡ್ತೀವಿ" ಅಂತ ಹೇಳ್ತಾರೆ. ಆವಾಗ ಸಿದ್ದು ಹೇಳ್ತಾನೆ, "ನನಗೆ ಈಗ ಜ್ಯೋತಿಕಾ ಹೆಂಗೆ ತಾಳಿ ಕಿತ್ತಾಕಿದ್ಲೋ, ಅದಕ್ಕೆ ಅವಳಿಗೆ ನಾನು ಸುಮ್ಮನೆ ಅವ್ರಿಗೆ ತಾಳಿ ಕಟ್ಟೋದಕ್ಕಾಗೋದಿಲ್ಲ. ಈಗ ಅವ್ರಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಬೇಕು, ಮದುವೆ ರೀತಿಯಲ್ಲೇ ನೀವು ಮದುವೆ ಮಾಡ್ಕೊಡ್ಬೇಕು" ಅಂತ ಹೇಳ್ತಿರ್ತಾನೆ. ಆವಾಗ ತಾತ, "ಆಯಿತು ಕಣಪ್ಪ, ನೀನು ಹೇಳ್ದಂಗೆ ನಮ್ಮ ಮನೇಲೇ ಮದುವೆ ಮಾಡೋಣ ಬಿಡು, ಸಿಂಪಲಾಗಿ ಮದುವೆ ಮಾಡೋಣ, ಇವತ್ತು ಅಮಾಸೆ, ಇವತ್ತು ಬೇಡ, ನಾಳೆನೇ ಮದುವೆ ಮಾಡೋಣ ಬಿಡು" ಅಂತ ತಾತ ಹೇಳ್ತಿರ್ತಾರೆ. "ಇಲ್ಲ ತಾತ, ನಾವು ಒಳ್ಳೆ ಮುಹೂರ್ತನ ನೋಡ್ಬಿಟ್ಟು, ಸುಮ್ಮನೆ ಮದುವೆ ಅಲ್ಲ, ಇಲ್ಲಿ ನಾವು ಕೊಡೋದು ತಗೊಳ್ಳೋದು ಈಗ ಹೆಂಗಿದೆ, ಒಂದು ಮದುವೆ ಸ್ಟಾರ್ಟಿಂಗಲ್ಲಿ ಈಗ ಹೆಂಗೆ ಎಲ್ಲ ಸಂಸ್ಕೃತಿ ಹೆಂಗೆ ನಡೆಸ್ತಾರೋ ಅದೇ ಥರನೇ ಎಲ್ಲನೂ ಕರೆಕ್ಟಾಗಿ ನಡಿಬೇಕು. ಇಲ್ಲಿ ದಶರಥ ಮಾವ ಮತ್ತು ಸುಮಿತ್ರ ಅತ್ತೆನೇ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಶಾರದವ್ರಿಗೆ ಕನ್ಯಾದಾನ ಮಾಡಿಕೊಡ್ಬೇಕು. ಇದನ್ನೆಲ್ಲ ಮಾಡ್ತೀರಾ ಅಂತ ಒಪ್ಕೊಂಡ್ರೆ ನಾನು ಇದಕ್ಕೆ ಒಪ್ಕೊಳ್ಳೋದು ಅಂತ ಹೇಳ್ತಿರ್ತಾನೆ. "ಆಯಿತು, ನಾವೆಲ್ಲ ಮಾಡ್ಕೊಡ್ತೀವಿ ಸಿದ್ದು, ಆಯಿತು ಆ ಥರ ಮಾಡೋಣ ಬಿಡು" ಅಂತ ತಾತ ಹೇಳ್ತಿರ್ತಾರೆ. ಆವಾಗ ದಶರಥನು ಹೇಳ್ತಾನೆ, "ನಾನು ಶಾರದನ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ಮದುವೆ ಮಾಡ್ಕೊಡ್ತೀನಿ, ಕನ್ಯಾದಾನ ಮಾಡ್ಕೊಡ್ತೀನಿ ಅಂತ ದಶರಥ ಹೇಳ್ತಾರೆ. ಆವಾಗ ಶಾರದಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ಅವಳು ಖುಷಿ ಪಡ್ತಾ ಇರ್ತಾಳೆ. ಸುಮಿತ್ರ ಹೇಳ್ತಾಳೆ, "ಇಲ್ಲ, ನಾನು ಈ ಶಾರದನ್ಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಮದುವೆ ಮಾಡ್ಕೊಡೋದಕ್ಕೆ ರೆಡಿ ಇಲ್ಲ. ನನಗೆ ಅವಳು ತುಂಬ ದ್ರೋಹ ಮಾಡಿದ್ದಾಳೆ, ತುಂಬ ಮೋಸನೂ ಮಾಡಿದ್ದಾಳೆ, ಅವಳನ್ನ ಮಾತ್ರ ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಈ ಮದುವೆ ಮಾಡ್ಕೊಡಲ್ಲ" ಅಂತ ಹೇಳ್ತಿರ್ತಾಳೆ. ಆವಾಗ ಜ್ಯೋತಿಗೂ ಖುಷಿ ಆಗ್ತಾ ಇರುತ್ತೆ, ಮನಸ್ಸಲ್ಲೇ ಅಂದ್ಕೊತಾಳೆ, "ಮಮ್ಮ, ನೀವು ಮಾತ್ರ ಇದಕ್ಕೆ ಒಪ್ಕೊಂಬೇಡಿ, ನೀವು ಒಪ್ಕೊಂಡಿಲ್ಲ ಅಂದ್ರೇ ಸರಿ" ಅಂತ ಹೇಳ್ಬಿಟ್ಟು ಅವಳು ತುಂಬ ಖುಷಿಯಾಗಿರ್ತಾಳೆ. ತಾತ ಹೇಳ್ತಾರೆ, "ಏನಮ್ಮ ನೀನು ಇವಾಗ ಎಲ್ಲ ಕರೆಕ್ಟಾಗಿದೆ ಅನ್ನುವಾಗ ನೀನು ಈ ಥರ ಮಾಡ್ತಾ ಇದೆಯಲ್ಲ, ನೀನು ಒಪ್ಕೋ, ಯಾಕೆ ಈ ಥರ ಮಾಡ್ತಿದ್ದೀಯಾ" ಅಂತ ತಾತ ಸುಮಿತ್ರಂಗೆ ಹೇಳ್ತಾರೆ. ಆವಾಗ ಸುಮಿತ್ರ ಹೇಳ್ತಾಳೆ, "ಮಾವ, ನನಗೆ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ, ನನಗೆ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಏನು ಡಿಸಿಷನ್ ತಗೊಳೋದಕ್ಕೆ ಇಲ್ಲ" ಅಂತ ಹೇಳ್ತಿರ್ತಾಳೆ. ಆವಾಗ "ನಾನು ಯೋಚನೆ ಮಾಡಿ ಹೇಳ್ತೀನಿ" ಅಂದ್ಬಿಟ್ಟು ಸುಮಿತ್ರ ಅಲ್ಲಿಂದ ಹೊಂಟೋಗ್ತಾಳೆ. ರೂಮಲ್ಲಿ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. "ಏನು ಗರಾಣಿ, ನೀವು ನನಗೆ ಸಪೋರ್ಟ್ ಮಾಡಲಿಲ್ಲ" ಅಂತ ಹೇಳ್ತಿರ್ತಾಳೆ. ಆವಾಗ, "ನೀನು ಮಾಡಿದ್ದು ತಪ್ಪು ಸಣ್ಣ ಪುಟ್ಟ ತಪ್ಪಲ್ಲ, ಕೋಪಕ್ಕೆ ಬುದ್ಧಿನ ಕೊಟ್ಬಿಟ್ಟು ಒಳ್ಳೆ ಕೋಡಂಗಿ ಥರ ಯಾಕೆ ನೀನು ಅವಳು ತಾಳಿನ ಕಿತ್ತಾಕಕ್ಕೆ ಹೋಗಿದ್ದೆ, ಅವಳು ತಾಳಿನ ಕಿತ್ತಾಕಿದ್ದು ಎಂಥ ಮಹಾ ಅಪರಾಧ ಅಂತ ಗೊತ್ತಾ ನಿನಗೆ, ಇವತ್ತು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂದರೆ ನೀನು ಯಾರು ಚಮ್ಸಕ್ಕಾಗದೇ ಇರೋ ತಪ್ಪು ಮಾಡಿದೆ" ಅಂತ ಹೇಳ್ತಿರ್ತಾಳೆ. ಆವಾಗ, "ಅವಳು ನನಗೆ ಹೆಂಗೆ ಪ್ರವೋಕ್ ಮಾಡಿದ್ಲು ಅಂತ ನಿಮ್ಗೆ ಗೊತ್ತಿದೆಯಾ, ಅವಳು ನನಗೆ ತುಂಬ ಕೆಣ್ಕಿದ್ಲು, ಅದಕ್ಕೆ ನಾನು ಆ ಥರ ಮಾಡಿದೆ" ಅಂತ ಹೇಳ್ತಿರ್ತಾಳೆ. "ಅವಳು ಏನೇ ಮಾಡಿದ್ರು ನೀನು ತಾಳಿ ಕಿತ್ತಾಕೋ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು, ಇವಾಗ ನೀನು ಆ ಥರ ಮಾಡಿದ್ರಿಂದ ಮನೆಯವ್ರದ್ದು ಎಲ್ಲಾರ್ದು ಸಿಂಪತಿ ಸಿಕ್ತು ಅವಳಿಗೆ, ಅವಳು ಇವಾಗ ಎಲ್ಲರ ಹತ್ರನೂ ಒಳ್ಳೆಯವಳು ಅನ್ಸ್ಕೊತಾಳೆ. ಇವಾಗ ಹೋಗ್ಬಿಟ್ಟು ದಶರಥ ಮತ್ತು ಸುಮಿತ್ರನೇ ನನಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಸಿದ್ದುನು ಹೇಳಿದ್ದಾನೆ, ಅವ್ನು ತುಂಬ ಬುದ್ಧಿವಂತ, ಅವನು ಇವಾಗ ಅವರಿಬ್ಬರೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಕೊಟ್ರೆ ಇವಾಗ ಅವ್ರ ಮೇಲಿರೋ ಕೋಪ ಎಲ್ಲ ಹೊಂಟೋಗ್ಬಿಡಲ್ವಾ, ಸುಮಿತ್ರಂಗೆ ಸ್ಲೋಲಿ ಅವ್ರ ಮೇಲೆ ಪ್ರೀತಿ ಹುಟ್ಟೋದಿಲ್ವಾ, ಆವಾಗ ಸುಮಿತ್ರನ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿನ್ನ ಸ್ಥಾನ ಎಲ್ಲಿರುತ್ತೆ" ಅಂತ ಹೇಳ್ತಿರ್ತಾಳೆ. "ಹೌದು ಗ್ರಾಣಿ, ನೀವು ಹೇಳಿದ್ದು ಕರೆಕ್ಟು, ಈ ಥರ ಏನಾರು ಆಗ್ಬಿಟ್ಟ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ, ನಾವು ಇದಕ್ಕೆ ಏನು ಮಾಡೋದು, ಇದನ್ನ ಹೆಂಗಾರ ಸರಿ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. "ನೀನೇನು ತಲೆ ಕೆಡ್ಸ್ಕೊಬೇಡ, ಅದಕ್ಕೆ ನನ್ನ ಹತ್ರ ಐಡಿಯಾ ಇದೆ. ಇವಾಗ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ, ಸುಮಿತ್ರಂಗೆ ಶಾರದನ್ಗೆ ಅವಳು ಮಗಳು ಸ್ಥಾನ ಕೊಟ್ಟು ಅವಳು ಕನ್ಯಾದಾನ ಮಾಡ್ಕೊಡ್ಬಾರ್ದು, ಹೆಂಗಾದ್ರೂ ಮಾಡಿ ಹೋಗ್ಬಿಟ್ಟು ನೀನು ಅವಳ ಹತ್ರನ ಅವಳಿಗೆ ಹೋಗಿ ಮಾತಾಡು, ಇಲ್ಲ ಮಮ್ಮ ನೀವು ಅವ್ರಿಗೆ ಮದುವೆ ಮಾಡ್ಕೊಡ್ಬೇಡಿ ಅಂತ ಅವ್ರಿಗೆ ನೀನು ಅವಳು ಮದುವೆ ಮಾಡ್ಕೊಡೋದಕ್ಕೆ ಒಪ್ಕೊಳ್ದೇ ಇರೋ ಥರ ಮಾಡು. ಸುಮಿತ್ರ ಎಲ್ಲಿವರೆಗೂ ನಮ್ಮ ಕೈಯಲ್ಲಿ ಇರ್ತಾಳೋ ಅಲ್ಲಿವರೆಗೂ ಇದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸುಮಿತ್ರ ಯಾವಾಗ ಅವ್ರ ಕಂಟ್ರೋಲ್ಗೆ ಹೋಗ್ತಾಳೋ ಆವಾಗ ಸ್ಲೋಲಿ ಮತ್ತೆ ಅವಳು ಅವ್ರ ಮಗಳು ಅಂತ ಒಪ್ಕೊಂಡ್ಬಿಡ್ತಾಳೆ" ಅಂತ ಹೇಳ್ತಾಳೆ. "ಗ್ರಾನಿ, ನಿಮ್ಮ ತಲೆಯಲ್ಲಿ ಇಷ್ಟೊಂದು ಐಡಿಯಾ ಇದೆಯಾ, ಸೂಪರ್ ಗ್ರಾನಿ, ನಿಮ್ಮ ತಲೆನೂ ತುಂಬ ಚೆನ್ನಾಗಿ ಓಡುತ್ತೆ" ಅಂತ ಹೇಳ್ತಿರ್ತಾಳೆ. "ನಿನ್ನ ಥರ ನಾನು 60 ಮಲೆಗಳನ್ನ ನೋಡಿದ್ದೀನಿ, ಈ ತಲೆ ಅಷ್ಟು ಚೆನ್ನಾಗಿದೆ, ನನಗೆ ಅದ್ರ ಬಗ್ಗೆ ನೀನು ಗೊತ್ತಿಲ್ಲ ಅಷ್ಟೇನೆ" ಅಂತ ಹೇಳ್ತಿರ್ತಾಳೆ. ಈಗ ಸುಮಿತ್ರ ಅವ್ರ ಮಗಳ ಸ್ಥಾನದಲ್ಲಿ ಅವಳಿಗೆ ಮದುವೆ ಕನ್ಯಾದಾನ ಮಾಡಿಕೊಟ್ಟಿಲ್ಲ ಅಂದರೆ ಆವಾಗ ಎಲ್ಲ ನಮ್ಮ ಕಂಟ್ರೋಲಲ್ಲಿರುತ್ತೆ. ಬೈ ಚಾನ್ಸ್ ಏನಾದ್ರು ಅವಳು ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಹೋಗ್ಬಿಟ್ಟ ಅಂದರೆ ನಿಧಾನವಾಗಿ ಅವಳ ಮೇಲೆ ಪ್ರೀತಿ ಬೆಳೀತಾ ಹೋಗುತ್ತೆ. ಅವಳೇ ಈ ಮನೆ ಮಗಳು ಅಂತ ಗೊತ್ತಾಗೋದ್ರಲ್ಲಿ ಇನ್ನೆಷ್ಟು ಟೈಮ್ ಬೇಕಾಗತ್ತೆ. ಆಮೇಲೆ ಅವಳು ಇಬ್ಬನ ಮಗಳು ಥರ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನಿನ್ನ ಸ್ಥಾನ ಕಳ್ಕೊಂಬಿಡ್ತೀಯ ಅಂತ ಹೇಳ್ತಿರ್ತಾಳೆ. ಇಲ್ಲ ಗ್ರಾನಿ, ಆ ಥರ ಆಗಲೇಬಾರ್ದು, ನಾನು ಮಾತ್ರ ಹಂಗೆ ಆಗೋದಕ್ಕೆ ಬಿಡೋದಿಲ್ಲ" ಅಂತ ಹೇಳ್ತಾಳೆ. ಸಿದ್ದು ಬೇಜಾರು ಮಾಡಿಕೊಂಡು ಸೋಫಾದಲ್ಲಿ ಕೂತಿರ್ತಾನೆ ತಾಲಿ ಇಟ್ಕೊಂಡು. ಅಲ್ಲಿಗೆ ಶಾರದಾ ಬರ್ತಾಳೆ. "ಸರ್, ನೀವು ಯಾಕೆ ಸರ್ ಈ ಥರ ಎಲ್ಲ ಮಾಡೋದಕ್ಕೆ ಹೋದ್ರಿ, ನೀವು ಈ ಥರ ಮಾಡಬಾರ್ದಾಗಿತ್ತು, ಮನೆಯವ್ರಿಗೆ ಈ ಥರ ಮದುವೆ ಮಾಡಿಕೊಡಿ, ಈ ಥರ ಎಲ್ಲ ಮಾಡಿ ಅಂತ ಕೇಳಬಾರ್ದಾಗಿತ್ತು" ಅಂತ ಹೇಳ್ತಿರ್ತಾಳೆ. ಆವಾಗ, ಯಾಕೆ ಶಾರದವ್ರೆ, ಯಾಕೆ ಮಾಡಬಾರ್ದು, ಈಗ ಇವರೆಲ್ಲ ನಿಂತ್ಕೊಂಡು ಇಲ್ಲಿ ನಡೆದಿರೋ ತಪ್ಪಿಗೆ ನ್ಯಾಯ ಒದಗಿಸ್ಕೊಡ್ಲಿ, ಬರ್ರಿ ಅವ್ರನ್ನು ಮದುವೆ ಮಾಡಲಿ, ಇವಾಗ ನಿಮಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾನೆ. "ಸರ್, ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ಅವ್ರು ಬಂದು ಇಲ್ಲಿ ನಾಟಕೀಯವಾಗಿ ಈ ಥರ ಎಲ್ಲ ಮಾಡೋದು ನನಗಿಷ್ಟ ಇಲ್ಲ. ಅವ್ರ ಮನಸ್ಸಲ್ಲಿ ಪ್ರೀತಿ ಇದ್ದಿದ್ರೆ ನಾನು ಒಪ್ಕೊತಾ ಇದ್ದೆ, ಆದರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂದಮೇಲೆ ನಾವು ಈ ಥರ ಎಲ್ಲ ಮಾಡೋದು ತಪ್ಪು" ಅಂತ
ಅದೇ ಹೇಳ್ತಾ ಇರ್ತಾಳೆ, ನನ್ನ ಹೆಂಡತಿಗೆ ತಾಲಿ ಕಿತ್ತಾಕ್ಬಿಟ್ಟು ಹಿಂಗೆಲ್ಲ ಅವಮಾನ ಮಾಡ್ತಾ ಇದ್ರೆ ನಾನು ಅದನ್ನು ಸಾಮಾನ್ಯವಾಗಿ ಸುಮ್ಮನೆ ಆಗೋದಿಲ್ಲ ಶಾರದವ್ರೆ. ನಾನು ಏನು ಮಾಡಬೇಕು ಅದನ್ನ ಕರೆಕ್ಟಾಗೆ ಮಾಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಆದ್ರೂ ಈಗ ಸುಮಿತ್ರಮ್ಮಂಗೆ ನನ್ನ ಮೇಲೆ ಎಂಥ ಭಾವನೆ ಇದೆ ಅಂತ ನಿಮಗೂ ಗೊತ್ತು. ಅವ್ರ ಕೈಯಲ್ಲಿ ನೀವು ಏನಕ್ಕೆ ಈ ಥರ ಎಲ್ಲ ಮಾಡಿಸ್ತಾ ಇದ್ದೀರಾ, ಅವರಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಏನಕ್ಕೆ ಮಾಡಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಎಲ್ಲ ನನ್ನ ಖುಷಿಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ರಿ. ಇಷ್ಟು ದಿನ ನಿಮ್ಮ ಕಣ್ಣಲ್ಲಿ ನಮ್ಮ ಮೇಲಿರೋ ಪ್ರೀತಿನ ನೋಡ್ತಾ ಇದ್ದೆ, ಆದರೆ ಫಸ್ಟ್ ಟೈಮ್ ನಿಮ್ಗೆ ಮನಸ್ಸಲ್ಲಿರೋ ಇಷ್ಟೊಂದು ಕೋಪನ ನಾನು ನೋಡ್ತಾ ಇದ್ದೀನಿ. ಈ ಕೋಪ ಒಳ್ಳೇದಲ್ಲ ಸರ್, ದಯವಿಟ್ಟು ಇದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದು ಕೋಪ ಮಾಡ್ಕೊಂಡು ಹಂಗೆ ನಿಂತಿರ್ತಾನೆ. ಅಲ್ಲಿಗೆ ವಿಮಲ ಬರ್ತಾಳೆ. ಏನು ಮಾತಾಡ್ತಿದ್ದೀರಾ ಸಿದ್ದು, ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಅಮ್ಮ ಇಷ್ಟೆಲ್ಲ ಈಗ ಇವರು ಎಲ್ಲರೂ ಮದುವೆ ಟೈಪ್ ಈ ಥರ ಎಲ್ಲ ಮಾಡೋದು ತಪ್ಪಲ್ವಮ್ಮ. ಸಿದ್ದು ಸರ್ಗೆ ನಾನು ಅದನ್ನೇ ಹೇಳ್ತಿದ್ದೀನಿ, ಈ ಥರ ಎಲ್ಲ ಏನೂ ಬೇಡ, ನೀವು ನನಗೆ ತಾಳಿ ಕಟ್ಬಿಡಿ ಇಷ್ಟೇ ಸಾಕು ಅಂತ ನಾನು ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಇಲ್ಲ ಶಾರದಾ, ನನ್ನ ಮಗ ಹೋಗ್ತಾ ಇರೋ ದಾರಿ ಸರಿ, ನಾನು ನನ್ನ ಮಗುಗೆ ಸಪೋರ್ಟ್ ಮಾಡ್ತೀನಿ. ನೀನು ಈಗ ತಾಳಿ ಕಟ್ಟೋದಕ್ಕೆ ಈಗ ಮದುವೆ ಮಾಡ್ಕೊಡ್ಲಿ ಬಿಡು, ಇವರೆಲ್ಲರೂ ಸೇರ್ಕೊಂಡು ಮದುವೆ ಮಾಡ್ಕೊಡಿದ್ರೆ ಏನು ಸಮಸ್ಯೆ. ನನ್ನ ಮಗ ಕರೆಕ್ಟಾಗೆ ಮಾಡಿದ್ದಾನೆ. ಒಂದು ಹೆಣ್ಣಿಗೆ ತಾಳಿ ಕಿತ್ತಾಕೋದು ಅಂದರೆ ತಮಾಷೆನಾ? ಇವಳು ಬಂದು ತಾಳಿ ಕಿತ್ತಾಕಿದ್ದಾಳೆ ಅಂದರೆ ಒಂದು ದೇವ್ರ ಮಧ್ಯೆ ಹೋಗ್ಬಿಟ್ಟು ನೀನು ಸುಮ್ಮನೆ ತಾಳಿ ಕಟ್ಕೊಂಡ್ಬಿಟ್ರೆ ಅದಕ್ಕೆ ಏನು ನ್ಯಾಯ ಒದಗಿಸ್ಕೊಟ್ಟಂಗಾಯ್ತು. ನನ್ನ ಮಗ ಸರಿಯಾಗೇ ಮಾಡಿದ್ದಾನೆ. ಇವಾಗ ಅವರು ಮದುವೆ ಟೈಪ್ ಮಾಡಿಬಿಟ್ಟು ಎಲ್ಲರ ಮುಂದೆನೂ ಕರೆಕ್ಟಾಗಿ ನಿನಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಳ್ಳಿ ಬಾ, ಆವಾಗಲೇ ಎಲ್ಲ ಸರಿಯಾಗುತ್ತೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಶಾರದಾ ಇನ್ನೂ ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಸಿದ್ದು ಬಂದ್ಬಿಟ್ಟು ಅವಳು ಕೈನ ಹಿಡ್ಕೊಂಡು ಸಮಾಧಾನ ಮಾಡ್ತಾನೆ. ನೀವು ತಲೆ ಕೆಡಿಸ್ಕೊಬೇಡಿ ಶಾರದವ್ರೆ, ನಿಮಗೆ ನಾನಿದ್ದೀನಿ, ನೀವೇನೂ ಆಗೋದಿಲ್ಲ ಅಂತ ಧೈರ್ಯ ಕೊಡ್ತಾನೆ ಅವಳಿಗೆ. ಅವಳು ಅಲ್ಲೇ ಸಮಾಧಾನ ಮಾಡ್ಕೊತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.